ಏನು ವಿಚಾರವಾಗಿ ಈ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂದರೆ 1963ರಲ್ಲಿ ಮಾನ್ಯ ಸರ್ಕಾರಿ ಕಾರ್ಯದರ್ಶಿಗಳ ಆದೇಶದಂತೆ 21 ಜನ ದಲಿತರಿಗೆ ಮಾರತಳ್ಳಿ ಮುನೇಕೊಳಲ ಗ್ರಾಮದ ಸರ್ಕಾರದಿಂದ ಗ್ರಾಂಟ್ ಆಗುವಂತ ಜಮೀನು ಸುಮಾರು 21 ಎಕರೆ. ಈ 21 ಎಕರೆಗೆ ಆವತ್ತಿನ ಕಾಲಘಟ್ಟದಲ್ಲಿದ್ದಂತಹ ಪ್ರಭಾವಿ ವ್ಯಕ್ತಿಯಾದಂತಹ ಭೂಮರೆಡ್ಡಿ ಏನ್ ಮಾಡ್ತಾರೆ, ಭೂಮರೆಡ್ಡಿ ಅನ್ನೋ ಈ 21 ಜನರನ್ನು ಹೀನಾಯವಾಗಿ ಹೊಡೆದು ಅವ್ರ ಮೇಲೆ ದೌರ್ಜನ್ಯ. ಇಲ್ಲಿ ಕುತ್ಕೊಂಡಿರೋರೆಲ್ಲ ಜಮೀನುಗಳಲ್ಲಿ ಬೆಳೆ ಬೆಳೆದಿದ್ದಾರೆ ಪಾಪ. ಇವ್ರನ್ನೆಲ್ಲ ದೌರ್ಜನ್ಯ ಮಾಡಿ ಆ ಜಮೀನುಗಳನ್ನ ಕಿತ್ಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳು ಕೂಡ ಇವ್ರ ಹತ್ರ ಇರಲ್ಲ. ಆದ್ರೆ ಮಂಜೂರಾಗಿರುವಂತ ಕಾಪಿನ ಆ ಕಾಲದಲ್ಲೇ ಇವರು ಹುಡುಕಿ ಸರ್ಕಾರಿ ಕಾರ್ಯದರ್ಶಿಗಳ ಹತ್ರ ಮಂಜೂರಾಗಿರುವಂತ ಒಂದು ಡಾಕ್ಯುಮೆಂಟ್ಸ್ ನ ಹುಡುಕಿ ಹೈಕೋರ್ಟ್ ಅಲ್ಲಿ ಕೇಸ್ ಇವರ 50 ವರ್ಷಗಳ ಹೋರಾಟಕ್ಕೆ ಫಲಶ್ರುತಿಯಾಗಿ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ, 2011ರಲ್ಲಿ ಯಾರು ಗ್ರಾಂಟ್ ಓನರ್ಸ್ ಇರ್ತಾರೆ, ಯಾರು ಜಮೀನು ಮೂಲ ವಾರಸುದಾರ ಇರ್ತಾರೆ, ಇವ್ರಿಗೆ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಿಗೆ ಮಾನ್ಯ ಆದೇಶದ ಕಾಪಿ ಕಳಿಸಿದೀವಿ, ಕೊಟ್ಟಿದ್ದೀವಿ. ಮತ್ತೆ ಇದಕ್ಕೆ ಗ್ರಾಂಟ್ ಆಗಿರುವಂತ ಗ್ರಾಂಟ್ ಸರ್ಟಿಫಿಕೇಟ್ಸ್ ಇದೆ. ಜಮೀನು ಗ್ರಾಂಟ್ ದಾರರಿರ್ತಾರೆ, ಮಂಜೂರುದಾರರಿರ್ತಾರೆ, ಇವ್ರು ಜಮೀನು ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗುತ್ತೆ. ಆದೇಶ ಆಗಿರುವಂತ ಸಂದರ್ಭದಲ್ಲಿ ಆ ಟೈಮಲ್ಲಿ ಇದ್ದಂತಹ AC ಅವ್ರು ಏನ್ ಮಾಡ್ತಾರೆ, ಇವ್ರ ಗಮನಕ್ಕೆ ನೋಟಿಸೇ ಕೊಡ್ತೀರ, ನಕಲಿ ಅಕ್ರಮವಾಗಿ ಈ ಭೂಮರೆಡ್ಡಿ ಮತ್ತೆ ಅವ್ರ ಮಕ್ಳು ಯಾರಿರ್ತಾರೆ ಅವರು ಪ್ರಭಾವಿ ವ್ಯಕ್ತಿಗಳು, ದುಡ್ಡು ಕಾಸು ಚೆನ್ನಾಗಿರ್ತಾರೆ. ಮತ್ತೆ ಆವಾಗ ಇವ್ರ ಗಮನಕ್ಕೆ ತರ್ದಿರ AC ಮತ್ತೆ ಅಲ್ಲಿರುವಂತಹ ನಾಡ ಕಚೇರಿಯಲ್ಲಿರುವಂತಹ RI ತಹಸೀಲ್ದಾರ್ ಇವ್ರನ್ನೆಲ್ಲ ದುಡ್ಡಾಗಿ ಶಾಮೀಲ್ ಮಾಡ್ಕೊಂಡು ಇವ್ರ ಜಮೀನುಗಳೇ ಇಲ್ದಿರ ಮಾಡಕತ್ತಾರೆ. 60-65 ವರ್ಷಗಳಿಂದ ಬೆಳೆನೇ ಬೆಳೆದಿರ, ಜಮೀನುಗಳೇ ಇಲ್ದಿರ ಇವತ್ತು ತುಂಬಾ ಬಡ ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ. ಆದ್ರೆ ಪ್ರೆಸಿಡೆಂಟ್ ಇವ್ರ ಹೆಸರಿಗೆನೆ ದಾಖಲೆಗಳಾಗಿರುವಂತದ್ದು. ಮೊನ್ನೆ ಹೈಕೋರ್ಟ್ ಇಂದ ಇನ್ನೊಂದು ಆದೇಶ ಆಗಿದೆ, PTCL ಜಮೀನು ಯಾರಿಗೆ ಆಗ್ಲಿ ಈ ಕೂಡಲೇ ಅವ್ರ ಜಮೀನನ್ನ ಮಂಜೂರಾಗಿರುವಂತ ಜಮೀನನ್ನ ಟೈಮ್ ಲಿಮಿಟ್ಸ್ ಇಲ್ಲ, ಯಾವಾಗಲೇ ಮಂಜೂರಾಗಿರುವಂತ ಜಮೀನನ್ನ ಬೇರೆಯವರು ಅಕ್ರಮವಾಗಿ ಕಬಳಿಸ್ಕೊಂಡಿದ್ರೆ ಅಥವಾ ಮಾರಿದ್ರೆ ಅಥವಾ ಸರ್ಕಾರಿ ಪರ್ಮಿಷನ್ಸ್ ಇಲ್ದಿರ ಮಾರಿದ್ರೆ ಈ ಕೂಡಲೇ ತೆಗೆದುಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೂ ನೋಡಿ, ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ, ಅದು ನಿಮ್ಗೆ ಕೊಟ್ಟಿದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ. ಯಾಕಂದ್ರೆ 21 ಜನ ಅಲ್ಲಿರೋದು ಸುಮಾರು 9 ಬಡ ದಲಿತರು ಇವಾಗ ನಮ್ಮ ಜೊತೆ ಈ ಒಂದು ಪತ್ರಿಕಾಗೋಷ್ಠಿಗೆ ಕೂತ್ಕೊಂಡಿದ್ದಾರೆ. ನಮಗೆ ನಮ್ಮ ಜಮೀನು ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಗೆ ಮನವಿನೂ ಕೊಟ್ಟಿದ್ದಾರೆ. ಇವರೆಲ್ಲ ನನ್ನ ಹತ್ರ ಬರೋದಕ್ಕೆ ಕಾರಣ ಏನಂದ್ರೆ, ಈ ಹಿಂದೆ ಸರ್ವೆ ನಂಬರ್ 116ರಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡಿ ಸುಮಾರು 1000 ಕೋಟಿ ಬೆಲೆ ಬಾಳುವಂತ ಜಮೀನನ್ನ ಹೋರಾಟದ ಮುಖಾಂತರ ಗೆದ್ದಿದ್ದೀವಿ. ಅದ್ರ ಪ್ರಯುಕ್ತ ಇವಾಗ ಇವರು ಬಂದಿದ್ದಾರೆ. ಈ ಜಮೀನು ಅಷ್ಟೇನೆ 1 ಎಕರೆ 125 ಕೋಟಿ. ಈ ಒಂದು ಮಾತನ್ನ ನಾನು ಹೇಳೋದ್ರಿಂದ ನನಗೆ 74 ವರ್ಷ ಆಗಿದೆ. ಈಗ ನಾವು ಕಡು ಬಡಬರ ಆದ ಬೆಂಗಳೂರು ಪೂರ್ವ ತಾಲೂಕು ಕೊತ್ತೂರು ಹೋಬಳಿ ಮುನೇಕೊಳಲ ಗ್ರಾಮದಲ್ಲಿ ಇರುವ 37 ಸರ್ವೆ ನಂಬರ್ ಇದೆ. ನಾವು ಆವಾಗಲೇ ಕಡು ಬಡಬರು. ಈಗ ಕಣ್ಣಲ್ಲಿ ರಕ್ತ ಬರುತ್ತೆ ಸಣ್ಣ, ಆ ತರ ನಮ್ಮ ಹೊಟ್ಟೆ ಗುರಿಯುತ್ತದೆ. ನಮ್ಮ ಹುರುಳಿ ಚೆಲ್ಲಿದ್ದು ಆ ಜಮೀನಲ್ಲಿ ಹುರುಳಿ ಚೆಲ್ಬಿಟ್ಟು ನಾವೆಲ್ಲ ಹೋಗಿ ಆ ಹುರುಳಿಕಾಯಿ ಕಿಲೋ ಹೊತ್ತಿಗೆ ನೀವು ರಬಡಿ ಜಾಮ್ಗಳು ಬಿಟ್ಟು ಸರ್, ಆವತ್ತು ನಾವು ದಡ್ರು, ನಮ್ಗೆ ಯಾವ್ದು ಗೊತ್ತಿರಲಿಲ್ಲ, ಓದ್ ಬರೋ ಕೂಡ ಏನು ಅಷ್ಟಿಲ್ಲ. ಅದಕ್ಕೋಸ್ಕರ ನಾವು ಹೋಗ್ಬಿಟ್ವಿ. ಸುಮಾರು 5 ಗಂಟೆವರೆಗೆ ಅಲ್ಲಿ ಪಕ್ಕದಲ್ಲಿ ಕಾದು ನಾವು ಹತ್ಕೊಂಡು ಊಟ ಒಪ್ಪಿದ್ದಾರೆ. ನಮ್ಮ ಜಮೀನು ಇದ್ದಾರ ಮಾಡ್ಬಿಟ್ರೆ ಅನುಕೂಲ ಮಾಡಿಬಿಟ್ರೆ ನಮ್ಮ ಮಕ್ಕಳು ಮರಿಗಳೇನು ಬದುಕೋದನ್ನು ಬಿಟ್ಟು ನಾವು ಮತ್ತೆ ತಿರ್ಗಾ ಬರ್ಸಕ್ಕೆ ಓಡಿಸ್ಕೊಂಡು ಬಂದ ಸ್ವಾಮಿ. ಸುಮಾರು ಮುನೇಕೊಳಗೆ ನಮ್ಮ ಜಮೀನಿಗೆ ಬಂದ್ಬಿಟ್ಟು 1.5 ಕಿಲೋಮೀಟರ್ ಆಗುತ್ತೆ. ಅದು ಗೌರ್ಮೆಂಟ್ ಸರ್ಕಾರ ಕೊಟ್ಟಿದ್ದು ನಮ್ಗೆ. ಅದರಲ್ಲಿ ಏನೋ ಮಕ್ಕಳು ಬದುಕಲಿ, ಮಕ್ಕಳು ಮುಂದೆ ವರ್ಷಗಳು ಅಂದ್ಬಿಟ್ಟು ನಾವು ಬೆಲೆ ಸಮಯ ಅವ್ರು ರೌಡಿಗೆ ಬರೋಕ್ಕೆ ನಾವು ಭಯ ಬಿದ್ದು ಹೊಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆಮೇಲೆ 3 ದಿವಸ ಬರೋದಕ್ಕೆ ಎಲ್ಲ ಹೊಡ್ಲ ಮಾಸಕ ಪರೀಕ್ಷೆಗೆ ಏನು ಚೇಂಜ್ ಅಂದ್ಬಿಟ್ಟು ಒಂದು 2 ಬಡದು ಕಳ್ಸಲು ನನ್ನ ಹೊಡೆದವ್ರೆ ಸಮಯ. ನಾವು ಹೇಳ್ತಿದ್ಬಿಟ್ಟು ಕುನ್ನಡಿ ಗೇಟಲ್ಲಿ ಬಂದ್ಬಿಟ್ಟು ಹತ್ಕೊಂಡು ನಮ್ಮ ತಂದೆ ಕಣ್ಣು, ಅವಾಗ ನಮ್ಮ ತಂದೆ ಹೆಸರಿನಲ್ಲಿ ಕೇಳಿಸಿತ್ತು. ಅವ್ರ ಸತ್ತ ಬಿಟ್ಮೇಲೆ ಅವ್ರ ಕಡೆ ಬಂತು.
ಅವರು ರಾಮಕೃಷ್ಣ ರೆಡ್ಡಿ ಬುಲ್ರೆಡ್ಡಿ ಮಗ, ರಾಮಕೃಷ್ಣ ರೆಡ್ಡಿ ದೊಡ್ಡ ಮಗ, ಎರಡನೇ ಮಗ ಚಂದ್ರಶೇಖರ್ ರೆಡ್ಡಿ, ಮೂರನೇ ಮಗ ರಾಮಕೃಷ್ಣ ರೆಡ್ಡಿ, ಈ ಜನ ಚಂದ್ರಶೇಖರ್ ರೆಡ್ಡಿ. ಇವರು 3 ಜನಕ್ಕೆ 3 ಎಕರೆ ಬದುಕೊಟ್ಟು